ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹಾಲು ಹಾಕಿ ನೀರು ದೋಸೆ ಮಾಡೋದನ್ನು ನೋಡೋಣ. ಬನ್ನಿ. ಮೊದಲು ರಾತ್ರಿನೇ ಅಕ್ಕಿ ನೆನಿಟ್ಕೊಂಡಿದ್ದೆ. ಇವಾಗ ಅದು ರುಬ್ಬನ. ಈಗ ಹಾಲು ಹಾಕೋದ್ರಿಂದ ಇದಕ್ಕೆ ಸ್ವಲ್ಪನೇ ಕೊಬ್ಬರಿ ಆದ್ರೂ ಸಾಕು. ಅಷ್ಟರಲ್ಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಮೊದಲೇ ಪಾತ್ರೆಗೆ ಉಪ್ಪು ಹಾಕ್ಕೊಂಬಿಡೋಣ. ಯಾಕಂದರೆ ಹಿಟ್ಟು ಹಾಕಿದ ತಕ್ಷಣ ನೆನೆಯೋಕ್ಕೆ ಶುರು ಆಗುತ್ತೆ. ಆಮೇಲೆ ಅದು ಕರಗಿದ ತಕ್ಷಣ ಎಲ್ಲ ಟೇಸ್ಟ್ ಅದರೊಳಗೆ ಬಂದುಬಿಡುತ್ತೆ. ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಮತ್ತೊಂದು ಡಬ್ಬಿ ರುಬ್ಬಿದೆ, ನಾನು 2 ಡಬ್ಬಿ ರುಬ್ಬಿದ್ದೀನಿ. ಅದಕ್ಕೆಷ್ಟು ನೀರು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಒಂದು ಲೋಟ ದೊಡ್ಡದೊಂದು ಲೋಟ ಹಾಲು ಹಾಕಬೇಕು. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ಒಂದು ಹಂಗೆ ನೋಡಿ, ಅದು ಈಗ ತಿರುಗಿಸ್ಬೇಕಾದ್ರೆ ಅಲ್ಲೇ ಉಪ್ಪು ಕರಗಿಬಿಟ್ಟಿರುತ್ತೆ ಆಲ್ರೆಡಿ. ಎಷ್ಟು ತೆಳ್ಳಗೆ ಬೇಕಂದ್ರೂ ಹಾಕ್ಕೋಬೋದು, ದಪ್ಪ ಬೇಕಂದ್ರೆ ಹಾಕ್ಕೋಬೋದು. ತುಂಬ ಸ್ಮೂತಾಗಿ ಬರುತ್ತೆ. ಹಾಲು ಹಾಕಿರೋದ್ರಿಂದ ಭಾಳ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ ದೋಸೆ. ಎಂಥ ಮುದುಕರು ತಿನ್ಬೋದು, ಚಿಕ್ಕ ಮಕ್ಕಳು ತಿನ್ಬೋದು, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ಮುಚ್ಚಿಬಿಡೋಣ ಅದ್ರ ಮೇಲೆ. ನೋಡಿ, ಇವಾಗ ತಿರುಗಿಸಿ ಹಾಕಬೇಕಾದ್ರೆ ಚುಚ್ಚುಗಕ್ಕೆ ಅಂಟ್ಕೊಳ್ಳುತ್ತದು, ಅಷ್ಟು ಸ್ಮೂತಾಗಿ ಬಂದಿರುತ್ತೆ ದೋಸೆ. ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿನೂ ಮಾಡ್ತೀನಿ, ಒಂದೊಂದು ಸತಿ ಇದನ್ನು ಮಾಡ್ತೀನಿ. ಮೋಮೋಸ್ ಚಟ್ನಿ ಅಂತ ಮಾಡ್ತೀವಿ, ಅದನ್ನು ಮಾಡ್ತೀನಿ. ಇವತ್ತು ನಾನು ಕಾಯಿ ಚಟ್ನಿ ಮಾಡಿದ್ದೆ. ಇನ್ನೊಂದು ಸತಿ ಮೋಮೋಸ್ ಚಟ್ನಿ ಮಾಡೋದನ್ನು ಹಾಕಿರ್ತೀನಿ. ನೋಡಿ, ದೋಸೆ ಎಷ್ಟು ಸ್ಮೂತಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ದಕ್ಕೆ ಧನ್ಯವಾದಗಳು.